ಬಿಜೆಪಿಯ ಗೋಸುಂಬೆ ರಾಜಕಾರಣ, ಅವಕಾಶವಾದಿ ರಾಜಕಾರಣಕ್ಕೆ ಕರ್ನಾಟಕದ ಉಪಚುನಾವಣೆ ಸಾಕ್ಷಿಯಾಗಿದೆ. ದಾವಣಗೆರೆಯಲ್ಲಿ ಮುಸ್ಲಿಮರ ಬಗ್ಗೆ ಅನುಕಂಪದ ಮಾತುಗಳನ್ನು ಆಡುವ ಬಿಜೆಪಿಗರು ಅಲ್ಲಿಂದ ಬಾಗಲಕೋಟೆಗೆ ಹಾರಿದರೆ ಮುಸ್ಲಿಂ ದ್ವೇಷದ ಮಾತುಗಳನ್ನು ಆಡ್ತಾರೆ. ಇಂತಹ ದ್ವಂದ್ವ ಬಿಜೆಪಿಗೆ ಹೊಸತೇನಲ್ಲ. ಕರ್ನಾಟಕ, ಮಹಾರಾಷ್ಟ್ರ ಬಿಟ್ಟರೆ ಗೋಮಾಂಸದ ವಿಷಯದಲ್ಲಿ ದಕ್ಷಿಣ ಭಾರತದ ಯಾವ ರಾಜ್ಯಗಳಲ್ಲೂ ಬಿಜೆಪಿಗರು ಸಂಘ ಪರಿವಾರದವರು ತುಟಿಪಿಟಿಕೆ ಎನ್ನುವುದಿಲ್ಲ. ಈಶಾನ್ಯ ರಾಜ್ಯಗಳಿಗೆ ಹೋದರೆ ನಾವು ಗೋಭಕ್ಷಕರು ಎಂದು ಬಹಿರಂಗವಾಗಿ ಹೇಳುವವರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ. ಗೋಮೂತ್ರ ನಮಗೆ ಸಮಸ್ಯೆ ಅಲ್ಲ ಎಂದು ಹೇಳುವವರು ಅಲ್ಲಿ ಪಕ್ಷದ ಅಧ್ಯಕ್ಷರು ಆಗ್ತಾರೆ. ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವ ಅವರ ಪ್ರವೃತ್ತಿಯ ಕಾರಣದಿಂದಾಗಿಯೇ ಬಿಜೆಪಿ ಇನ್ನೂ ಅಧಿಕಾರದಲ್ಲಿ ನೆಲೆ ನಿಂತಿದೆ. ಗೋಮಾಂಸ ತಿನ್ನಬೇಡಿ ಎಂದು ಹೊಡಿಬಡಿ ರಾಜಕಾರಣ ಮಾಡುವ ಕರ್ನಾಟಕ, ಮಹಾರಾಷ್ಟ್ರದಿಂದಲೇ ಗೋವಾಕ್ಕೆ, ಕೇರಳಕ್ಕೆ ಗೋ ಮತ್ತು ಗೋಮಾತ್ರ ಸರಬರಾಜು ಬುದ್ಧನ ಒಪ್ಪಿಕೊಳ್ತಾರೆ. ಆಂಧ್ರಪ್ರದೇಶ, ತಮಿಳುನಾಡಿನಲ್ಲೂ ಕೂಡ ಇವರದು ಗೋಮಾಂಸದ ವಿಷಯದಲ್ಲಿ ಮೌನವ್ರತ. ಇವರದು ಎಂತಹ ಹಿಂದುತ್ವದ ಅಜೆಂಡಾ ಎಂಬುದು ತಿಳಿಸಲು ಉದಾಹರಣೆ ಕೊಟ್ಟ ಅಷ್ಟೇ. ಇದನ್ನು ತಿಳಿದುಕೊಳ್ಳುವ ಇನ್ನೊಂದು ಉದಾಹರಣೆ ಬಾಗಲಕೋಟೆ ಮತ್ತು ದಾವಣಗೆರೆಯ ಉಪಚುನಾವಣೆ. ಇವರೇನ ಕಠೋರ ಹಿಂದುತ್ವವಾದಿಗಳು ಎಂದು ಅನುಮಾನ ಪಡುವಷ್ಟು ಮುಸ್ಲಿಮರ ಪರವಹಿಸಿ ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರು ಮಾತನಾಡುತ್ತಿದ್ದಾರೆ. ಅಸೆಂಬ್ಲಿಯಲ್ಲಿಯೇ ನಿಂತು ನಮಗೆ ಮುಸ್ಲಿಮರ ಮತ ಬೇಡ ಎಂದು ಹೇಳಿದವರು ಇವರೇನಾ? ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿ ಮುಸ್ಲಿಂ ಧರ್ಮಗುರುಗಳ ಕಾಲಿಗೆರಗುತ್ತಿರುವುದು ಮತ್ತು ಬಿಜೆಪಿ ಅಭ್ಯರ್ಥಿಯ ಪತ್ನಿ ಮುಸ್ಲಿಂ ಮಹಿಳೆಯರಿಂದ ಸೆರಗು ತುಂಬಿಸಿಕೊಳ್ಳುತ್ತಿರುವುದು ನೋಡಿದಾಗ ಬಿಜೆಪಿಯ ಬೂಟಾಟಿಕೆ ಖೇದ್ಯವಾಗುತ್ತದೆ. ದಾವಣಗೆರೆಯಲ್ಲಿ ಮುಸ್ಲಿಮರ ಎದುರು ಸಾಷ್ಟಾಂಗವೆರಗುವ ಇವರು ಬಾಗಲಕೋಟೆಯಲ್ಲಿ ಸೌಹಾರ್ದಕ್ಕೆ ಕೊಳ್ಳಿ ಇಡುವ ಕೆಲಸವನ್ನು ಮಾಡ್ತಿದ್ದಾರೆ. ಆ ಪ್ರಚಾರ ಮಾಡುವಂತ ಕಾಲದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಜೊತೆಗೆ ಪ್ರಚಾರಕ್ಕೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವ್ಯಕ್ತಿ ಏನು ಇದ್ದ ಅವನ್ನ ಅರೆಸ್ಟ್ ಮಾಡಿದ್ರು. ನಂತರ ಬಿಡುಗಡೆ ಆಯ್ತು. ಅವ ಇಲ್ಲಿ ಪ್ರಚಾರಕ್ಕೆ ಬಂದಿದ್ದ. ಯಾರ ಜೊತೆಗೆ? ಕಾಂಗ್ರೆಸ್ ಅಭ್ಯರ್ಥಿ ಜೊತೆಗೆ. ನಿನ್ನೆ ರಾತ್ರಿ 15ನೇ ಸೆಕ್ಟರ್ನಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಕೆಲವರು ಕುಂತು ಊಟ ಮಾಡೋ ಕಾಲಕ್ಕೆ ಮುಸ್ಲಿಂ ಯುವಕರು ಬಂದು ನಿಮ್ಮ ರೇಟ್ ಎಷ್ಟು ಅಂತ ಕೇಳ್ತಾರಂತ. ಅದನ್ನು ಕೂಡ ಕಂಪ್ಲೇಂಟ್ ಕೂಡ ಕೊಡುವಂತ ವ್ಯವಸ್ಥೆ ಮಾಡಲಾಗಿದೆ. ಅಂದ್ರೆ ನಮ್ಮ ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ. ಮೊನ್ನೆ ತಾನೇ ನೋಡಿದ್ರೆ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆಗೆ ಕಲ್ಲು ಎಸೆಯುವಂಥದ್ದು. ಡಬಲ್ ಸ್ಟ್ಯಾಂಡರ್ಡ್, ಲಜ್ಜೆಗಟ್ಟ ರಾಜಕಾರಣಕ್ಕೆ ಬಿಜೆಪಿಗಿಂತ ಉತ್ತಮ ಉದಾಹರಣೆ ಇನ್ನೊಂದು ಇದೆ ಅಂತ ಸದ್ಯಕ್ಕಂತೂ ಕಾಣ್ತಿಲ್ಲ. ಗೆಲ್ಲುವುದೊಂದೇ ಗುರಿಯಾದಾಗ ರಾಷ್ಟ್ರೀಯತೆಯ ವ್ಯಾಖ್ಯಾನವೂ ಬದಲಾಗ್ತದೆ. ಸೈದ್ಧಾಂತಿಕ ಈ ದಿವಾಳಿತನವು ಕಾರ್ಯಕರ್ತರಲ್ಲೂ ಗೊಂದಲ ಮೂಡಿಸಿದಂತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.